ಗೈಸ್ ನೋಡಿ ಗೈಸ್, ಗೌರಿ ಬರ್ತಡೇ ಆಗಿ 1 ಮಂತ್ ಆಗಿದೆ. ಬಟ್ ನನ್ನ ತಂಗಿ ಬಂದ್ಬಿಟ್ಟು ಗೌರಿಗೆ ಇವಾಗ ಪೂಜೆ ಮಾಡ್ತಾವಳೆ. ಸೊ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 7 o'clock ಆಗಿದೆ. ಬಟ್ ಅವಳು ಇವಾಗ ಎಲ್ಲ ಹಸಿಗಳಿಗೂ ಗೌರಿಗೆ ಒಂದಕ್ಕೆ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಹಸಿಗಳಿಗೂ ಎಲ್ಲ ಎಮ್ಮೆಗಳಿಗೂ ಪೂಜೆ ಮಾಡ್ತಾಯಿದ್ದಾಳೆ. ಸೊ ಅವಳಿಗೆ ಹಸು ಅಂದರೆ ತುಂಬ ಇಷ್ಟ. ಹಾಗಂತ ಗೌರಿ, ಇದೇ ಗೌರಿ ಆ್ಯಕ್ಚುಲಿ ಆಲ್ಮೋಸ್ಟ್ 2 ವರ್ಷ ಆಯ್ತಾರೆ ಇದು ಹುಟ್ಟಿ 2 ವರ್ಷ ಆಗಿದೆ. ಅವಳಿಗೆ ಆ್ಯಕ್ಚುಲಿ ಇದು ಯಾವತ್ತು ಹುಟ್ಟಿದೆ ಅನ್ನೋದು ಬರ್ಡೇ ಡೇಟು ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಗೌರಿ ಅಂತ ಕರೆದು ಪ್ರೀತಿಯಿಂದ ಫುಲ್ಲು ಫೇಮಸ್. ಅವ್ರು ಕರೆದಿದ ತಕ್ಷಣ ಬರುತ್ತಂತೆ. ಬಟ್ ಇವಾಗ ನಾನು ಹೇಳಿದ್ರು ಅದು ಕರೆದ್ರೂ ಬರಲ್ಲ ಅದು. ಸೊ ಇವತ್ತು ಗೌರಿ ಪೂಜೆ ಮಾಡ್ತಾ ಇದ್ದಾಳೆ. ಇನ್ನೊಂದೇನು ಅಂದರೆ ಅವಳು ಬರ್ತಡೇನು ಕನ್ಫ್ಯೂಷಲ್ಲೇ ಹುಟ್ಟವಳೆ. ಏನಕ್ಕೆ ಅಂದರೆ 20ನೇ ತಾರೀಕಾ 3ನೇ ತಾರೀಕಾ ಅಂತ ಗೊತ್ತಿಲ್ಲ ಇವಳಿಗೆ. ಅದೇ ಥರ ಸೇಮ್ ಗೌರಿ ಬರ್ಡೇನೂ ಅಷ್ಟೇ 5ನೇ ತಾರೀಕಾ 20ನೇ ತಾರೀಕಾ ಅಂತ ಗೊತ್ತಿಲ್ಲ ಗೌರಿ ಬರ್ಡೇನು. 2 ಕನ್ಫ್ಯೂಷನೆಲ್ಲ ಬಿಟ್ಬಿಟ್ಟಿದ್ದಾವೆ. ಸೊ ಇವಾಗ ಪೂಜೆ ಮಾಡ್ತಾ ಇದ್ದಾಳೆ. ಆ ಹಸುಗಳು ಇವಳು ಯಾರೋ ಈಗ ಬಂದಿದ್ದಾಳೆ ನಾನು ಊಟ ಮಾಡೋ ಟೈಮಲ್ಲಿ ಅಂತ ಕೋಪ ಮಾಡ್ಕೊಂಡು ಆ ಕಡೆಗೆ ತಿರ್ಕೋತೈತೆ. ಬಟ್ ಆದ್ರೂ ಈಗ ಪೂಜೆ ಮಾಡ್ತಾಯಿದ್ದಾಳೆ. ಅದು ಕರ್ಪೂರನೇ ಆರೋಯ್ತು ನೋಡಿ ಗೈಸ್. ಇದು ನನ್ನ ತಂಗಿಯ ಒಂದು ಬ್ಯಾಡ್ ಹ್ಯಾಬಿಟ್ ಆರ್ ಗುಡ್ ಹ್ಯಾಬಿಟೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಚೆನ್ನಾಗಿ ತಿಂದು ತೇಗಿ ಇವಾಗ ಪೂಜೆ ಮಾಡ್ತಾಯಿದ್ದಾಳೆ. ಆಲ್ಮೋಸ್ಟ್ ನೈಟ್ 7 o'clock ಆಗಿದೆ. ಎಲ್ಲ ಹಸುಗಳಿಗೂ ಪೂಜೆ ಮಾಡಿ ಏನಕ್ಕೆ ಎಲ್ಲ ಹಸಿಗಳಿಗೂ ಮಾಡ್ತಾಯಿದ್ದಾಳೆ ಅಂತ ಹೇಳಿದ್ರೆ, ಸೊ ನಾನು ಆಡ್ಕೊಳ್ತೀನಿ, ಕಿಂಡಲ್ ಮಾಡ್ತೀನಿ, ಒಂದು ಹಸಿಗೆ ಮಾಡ್ತಾಳೆ ಒಂದು ಹಸಿಗೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹಸಿಗಳಿಗೂ ಪೂಜೆ ಮಾಡ್ತಾಯಿದ್ದಾಳೆ ನೋಡಿ ಗೈಸ್. ಇವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಅದು ಹೂವು ಮುಡ್ಕೊಳ್ಳಲ್ಲ, ಆದರೂ ಮುಡ್ಸೋದಕ್ಕೆ ಹೋಗ್ತಾಯಿದ್ದಾಳೆ ಬಲವಂತ ಮಾಡಿ. ಸೊ ಇದೇ ಅವಳು ಪ್ರೀತಿಯಿಂದ ಕರೆಯೋ ಗೌರಿ ಅಂತ ಹೇಳ್ಬಿಟ್ಟು. ಸೊ ಈ ಗೌರಿಗೆ ನೋಡಿ ಅದು ಇಷ್ಟ ಇಲ್ಲ, ಯಾವತ್ತೋ ಬಂದು ಪೂಜೆ ಮಾಡಿಸ್ಕೊಳ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅದಕ್ಕೂ ಇಷ್ಟ ಇಲ್ಲ ಗೈಸ್. ಸೊ ಇವಳು ಇಷ್ಟು ದಿನ ನನ್ನನ್ನು ಮರೆತುಬಿಟ್ಟಿದ್ದಾಳೆ ಅಂತ ಹೇಳೋ ಏನೋ ಗೊತ್ತಿಲ್ಲ. ಬಟ್ ಮುಂಚೆ ಗೌರಿ ಅಂತ ಕರೆದ್ರೆ ಓ ಅಂತಾಯಿತು, ಇವಾಗ ಯಾವ ಓ ಅಂತನೂ ಅನ್ನಲ್ಲ ನೋಡಿ. ತುಂಬ ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾಳೆ. ಇದ್ರ ಹೆಸರು ಗಂಗೆ ಅಂತ ಇಟ್ಟಿದ್ದಾಳೆ. ಸಾರಿ ಇದಲ್ಲ, ಇನ್ನೊಂದು ಗಂಗೆ ಅಂತ ಇಟ್ಟಿದ್ದಾಳೆ. ಇದು ಎಮ್ಮೆ. ಇದಕ್ಕೆ ಯಾವ ನೇಮು ಇರ್ತಿಲ್ಲ ಇನ್ನೂ, ಅದಕ್ಕೆ ನಾಮಕರಣ ಮಾಡಿಲ್ಲ ಗೈಸ್ ಇನ್ನು. ಸೊ ಬರೀ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ. ಸೊ ಅದು ಕಣ್ಣು ತಿನ್ನಿಸ್ತಾಳಂತೆ ಗೈಸ್. ಬರೀ 2 ಅಂತಂದ್ಬಿಟ್ಟು ಎಲ್ಲದಕ್ಕೂ ಶೇರ್ ಮಾಡ್ತಿದ್ದಾಳೆ. ಓ ಸಾರಿ, ಪಚ್ಚಬಾಳೆಹಣ್ಣು ತರಬೇಕಿತ್ತಂತೆ, ಮಿಸ್ಸಾಗಿ ಏಲಕ್ಕಿ ಬಾಳೆಹಣ್ಣು ತಂದ್ಬಿಟ್ಟಿದ್ದೀನಿ ಗೈಸ್. ನೋಡಿ ಗೈಸ್, ಅದು ತಿನ್ನಲ್ಲ ಅಂದ್ರೂ ಕೇಳ್ತಾ ಇಲ್ಲ ಗೈಸ್. ಇದು ನಮ್ಮ ಮನೇಲಿ ನಡೀತಾ ಇರೋ ಪೂಜೆ. ಆ್ಯಕ್ಚುಲಿ ಗಣೇಶನ ಹಬ್ಬದ ದಿನ ಏನೋ ಹಸುಗಳಿಗೆ ಪೂಜೆ ಮಾಡ್ತಾಯಿದ್ದಾಳೆ ನೋಡಿ ಗೈಸ್. ಇವಳೇ ನನ್ನ ತಂಗಿ, DS ಕರ್ಕಿ ಅಂತ ಪ್ರೀತಿಯಿಂದ ಕರಿತೀನಿ ನೋಡಿ. ಇದು ಗೌರಿಗೆ ಮಾತ್ರ ಫುಲ್ಲು ಕೊಡ್ತಾ ಇದ್ದಾಳೆ ಗೈಸ್. ಅದು ಗೌರಿ ತಿಂತಾ ಇಲ್ಲ. ಅದು ಗೌರಿಗೆ ಅದು ಇಷ್ಟನೇ ಇಲ್ಲ ಗೈಸ್. ಅದಕ್ಕೆ ನೋಡಿ ತುಂಬ ಇದು ಮಾಡ್ತಿದೆ, ಆ್ಯಕ್ಟಿಂಗ್ ಮಾಡ್ತಿದೆ. ಅದು ಸೇಮ್ ಅವಳ ಥರನೇ ಆ್ಯಕ್ಟಿಂಗ್ ಮಾಡುತ್ತೆ ನೋಡಿ. ಪಾಪ ಅದು ಹೆದರ್ಕೊಬಿಡ್ತು, ಅದು ಏನೋ ಕೊಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಒಂದಷ್ಟು ವೀಡಿಯೋಸ್ನ ಬೇಕಾದ್ರೆ ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಅವಳು ಫಸ್ಟಿನ ವೀಡಿಯೋ ಮಾಡ್ತಾಯಿದ್ದಿದ್ದು ಪ್ರೀತಿ ಮೀನ್ಸ್ ಕರಿತಾಯಿದ್ಲು. ಯಾವ ಹಸನೂ ತೊಗೊಳ್ತಾ ಇಲ್ಲ ಪಾಪ, ಯಾರನ್ನಕ್ಕೋ ಮುನ್ಸ್ಕೊಬಿಟ್ಟಿದೆ ಅನಿಸುತ್ತೆ. ಬಿಡು ಹೋಗಲಿ, ಅದು ಬೇಡ ಅಂದ್ರೂ ಏನಕ್ಕೆ ಬಲವಂತ ಮಾಡ್ತಾಯಿದ್ಯಾ ಪಾಪ. ಅದು ನೋಡಿ ಗೈಸ್, ಪಾಪ ಅದು ಎಷ್ಟು ಹಿಂಸೆ ಪಡ್ಕೊಂಡು ತಿಂತು ಅಂತಂದರೆ, ಏನಕ್ಕೆ ತಿಂತು ಅಂತಂದರೆ ಇವಳು ಯಾರ ನನ್ನನ್ನು ಬಿಟ್ಟು ಹೋಗಲ್ಲ, ತಡಿಯಪ್ಪ ಈಸ್ಕೊಂಡು ತಿನ್ನೋಣ ಅಂತ ತಿಂತಾಯಿದೆ.
ಕರೆಕ್ಟ್ ಗೈಸ್, ಇದೇ ಗಂಗೆ ಅಂತ ಕಟ್ಟಿದ್ದಾಳೆ. ಅದು ಗೌರಿ, ಇದು ಗಂಗೆ ಅಂತ ಹೇಳ್ಬಿಟ್ಟು. ಸೊ ಎರಡು ಒಂದೇ ಟೈಮೆಲ್ಲ ಹುಟ್ಟಿದ್ದು, 1 ತಿಂಗಳು ಮುಂದೆನೇ ಹಿಂದೆನೇ ಹುಟ್ಟಿದ್ದು. ಚಿಕ್ಕುಡಿ ಓಯ್, ಯಾವಾಗ ಹುಟ್ಟಿದ್ದು ಗೈಸ್? ನೋಡಿ, ಎಲ್ಲದಕ್ಕೂ ತಿನ್ನಿಸ್ಲು. ಪಾಪ ಗೈಸ್, ಯಾವೂ ತಿಂತಾನೆ ಇಲ್ಲ ನಮ್ಮನೆ ಹಸುಗಳ್ಗೆ. ಅವಕ್ಕೂ ಗೊತ್ತಾಗ್ಬಿಟ್ಟಿದೆ. ಗೈಸ್ ನೋಡಿ ಗೈಸ್, ಹಿಂಸೆಯಿಂದ ಟಾರ್ಚರ್ ಕೊಡ್ತೀನಿ. ಭಯ ಒಂದು ಕಡೆ, ಎಲ್ಲಿ ಒದ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಹಸು. ಬಟ್ ಆದ್ರೂ ಟಾರ್ಚರ್ ಕೊಟ್ಟು ತಿನ್ನಿಸ್ತಾ ಇದ್ದಾಳೆ ಗೈಸ್. ನೋಡಿ, ಅದು ತಿಂತಾಯಿಲ್ಲ ಪಾಪ ಹಸು ಬಾಳೆಹಣ್ಣು. ಅದ್ರ ತುಂಬ ಹುಲ್ಲಿದೆ. ಬಟ್ ಒಂದೇನಾ ಕೊಟ್ಟಿದ್ದು ಅದು? ನೋಡಿ ಗೈಸ್, ಎಲ್ಲ ಒಂದು ಹಸಿಗೆ ಭೇದ, ಒಂದು ಹಸಿಗೆ ಭಾವ ಮಾಡ್ತಾಳೆ. ಭೇದ ಭಾವ ಮಾಡ್ತಿದ್ದಾಳೆ. ಎಲ್ಲದಕ್ಕೂ ಸ್ವಲ್ಪ ತಿನ್ನಿಸ್ಬಿಟ್ಟು ಇದಕ್ಕೆ ಗೌರಿಗೆ ಫುಲ್ ತಿನ್ಸೋದಕ್ಕೆ ಹೋಗ್ತಾ ಇದ್ದಾಳೆ. ಇದು ಅವಳ ಪ್ರೀತಿಯಿಂದ ಕರೆಯೋದು ಗೌರಿ ಅಂತ ಹೇಳ್ಬಿಟ್ಟು. ನಾನೇನು ಮಾಡಿದೆ ಗೈಸ್? ನೋಡಿ, ನಾನು ಬಂದಿದ್ದಕ್ಕೆ ಎದುರ್ಕೊಳ್ತೈತಂತೆ. ಆಲ್ಮೋಸ್ಟ್ ಒಂದು ಮಂತ್ ಆಯಿತು ಗೈಸ್ ಅವಳು ಗೌರಿ ಬರ್ತಡೇ ಆಗಿ. ರಿಯಲ್ ಆ್ಯಕ್ಷನ್ ಏನು ಅಂತ ಹೇಳಿದ್ರೆ, ಗೌರಿ ಬರ್ತಡೇ ಅಂತ ಗೊತ್ತಿರಲಿಲ್ಲ. ಕನ್ಫ್ಯೂಷನಲ್ಲಿ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ದಾಳೆ. ಬಟ್ ಬ್ಯಾಡ್ ನ್ಯೂಸ್ ಏನು ಅಂತ ಅಂದರೆ, ನಮ್ಮ ಮಮ್ಮಿ ಅವ್ರು ಬಂದ್ಬಿಟ್ಟು ಇವತ್ತೆಲ್ಲ ಗೌರಿ ಹುಟ್ಟಿದ್ದು ಅಂತ ಹೇಳಿದ್ದಕ್ಕೆ ಫುಲ್ಲು ಸ್ಟೇಟಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ಲು. ಸೊ ಮತ್ತೆ ಬಂದು ಸ್ನ್ಯಾಪಲ್ಲಿ ತೆಗ್ದು 1 ಇಯರ್ ಅಂತ ತೋರಿಸ್ತಾಯಿತ್ತು. ಮತ್ತೆ ತಿರ್ಗಾ ಸ್ಟೋರಿಗೆ ಹಾಕ್ತಿದ್ದಾಳೆ ಗೈಸ್. ನೋಡಿ, ಹಿಂಸೆ ಮಾಡಿ ತಿನ್ನಿಸ್ತಾ ಇದ್ದಾಳೆ ಗೈಸ್. ಇದು ಪ್ರೀತಿಯಿಂದ ಕರೀತಾಳಂತೆ ಗೌರಿ ಅಂತ. ಅವಳು ಕರೆದಿದ ತಕ್ಷಣ ಓಡ್ ಬಂದ್ಬಿಡುತ್ತಂತೆ. ನೋಡಿ ಗೈಸ್, ತಿಂತಾಯಿಲ್ಲ ಅದು, ಆದರೂ ಹಿಂಸೆ ಮಾಡ್ತಾಯಿದ್ದಾಳೆ. ಬಟ್ ನಾನಿದ್ದೀನಿ ಅಂತ ಅದು ತಿಂತಾಯಿಲ್ಲ ಅಂತ ಡವ್ ಮಾಡ್ತಾಯಿದ್ದಾಳೆ ಗೈಸ್. ಬೈತಾ ಇದ್ದಾಳೆ ಗೈಸ್, ಅದು ತಿಂತಾಯಿಲ್ಲ. ಅದು ತಿನ್ನಲ್ಲ ಬಿಡು. ಸಹ ಬೇಜಾರಾಯಿತು ಅನಿಸುತ್ತೆ ಗೈಸ್, ಹಂಗೆ ಇಟ್ಬಿಟ್ಟು ಹೋಗ್ಬಿಟ್ಲು. ನಿನ್ಗೆ ಹಂಗೆ ತಿನ್ನಿಸ್ಬೇಕಿತ್ತು. ಇದು ಗಂಗೆ ಗೈಸ್. ಇನ್ನೂ 2-3ಕ್ಕೆ ಏನೂ ನೇಮ್ ಇಟ್ಟಿಲ್ಲ ಇವಳು. ಆ್ಯಕ್ಚುಲಿ ಇವಳೆಲ್ಲ ಹೇಳ್ತಿರ್ತಾಳೆ ದೊಡ್ಡ ಕನಸು. ಒಂದು ಹಸು ಸಾಕಬೇಕು, ಅದಕ್ಕೊಂದು ದೊಡ್ಡ ಇದು ಮಾಡಬೇಕು, ಚಿಕ್ಕ ಹಸುಗಳನ್ನೆಲ್ಲ ಸಾಕಬೇಕು ಅಂತ. ಬಟ್ ಅದು ಯಾವ ಇದಕ್ಕೆ ಮಾಡ್ತಾಳೆ? ಒಂದು ನಿಮಿಷ ಇಲ್ಲಿ ನೋಡೆ, ಇಲ್ಲಿ ಓಯ್ ಗೈಸ್, ಮುನ್ಸ್ಕೊಂಡು ಹೋಗ್ಬಿಟ್ಲು ಅನಿಸ್ತೈತೆ. ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ದಾಳೆ. ಚಿಕ್ಕಬಿಡಿ ಓಯ್. ಓಕೆ ಗೈಸ್, ಥ್ಯಾಂಕ್ ಯು.